ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ. ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯ ಹಾಗೂ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಂದಾಯ ಇಲಾಖೆಯ ರಾಜ್ಯ ಸಂಘಟನೆ ವತಿಯಿಂದ ರಾಜ್ಯಾದ್ಯಂತ ಧರಣಿ. ತಿಪಟೂರು ತಾಲೂಕಿನ ಆಡಳಿತ ಭವನದ ಮುಂದೆ ಎಲ್ಲ ಆಡಳಿತ ಅಧಿಕಾರಿಗಳು ಕಪ್ಪು ಪಟ್ಟಿ ಕಟ್ಟಿ ಮೌನ ಧರಣಿಯನ್ನು ಮಾಡಲಾಯಿತು. ನಂತರ ಮಾತನಾಡಿದ ತಿಪಟೂರು ತಾಲೂಕು ಗ್ರಾಮ ಲೆಕ್ಕಿಗರ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಮಾತನಾಡಿ, ನಾವು ಕಳೆದ ಬಾರಿ ರಾಜ್ಯಾದ್ಯಂತ ಧರಣಿ ಮುಷ್ಕರ ಮಾಡಿದ್ದೆವು. ಆಗ ಸರ್ಕಾರ ಭರವಸೆ ನೀಡಿದ್ದರಿಂದ ಮುಷ್ಕರ ಕೈಬಿಟ್ಟಿದ್ದೆವು. ಇದುವರೆಗೂ ಯಾವುದೇ ಭರವಸೆಗಳನ್ನು ಈಡೇರಿಸಿಲ್ಲ. ಹಾಗಾಗಿ ಮತ್ತೆ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳು ಮತ್ತು ಆಡಳಿತ ಭವನಗಳ ಮುಂದೆ ಇಂದಿನಿಂದ ಮುಷ್ಕರ ನಡೆಸುತ್ತಿದ್ದೇವೆ. ರೈತರಿಗೆ ಸ್ವಲ್ಪ ತೊಂದರೆ ಆಗಬಹುದು, ಆದರೂ ಸಹ ನಾವು ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಾವು ಮುಷ್ಕರವನ್ನು ಮುಂದೂಡುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ತಿಪಟೂರು ತಾಲೂಕಿನ ಕೆಲ ಗ್ರಾಮ ಲೆಕ್ಕಿಗರು ತಮ್ಮ ಕರ್ತವ್ಯ ಬಿಟ್ಟು ತಿಪಟೂರು ಆಡಳಿತ ಭವನದ ಮುಂದೆ ಶಾಮಿಯಾನ ಹಾಕಿ ಮುಷ್ಕರದಲ್ಲಿ ತೊಡಗಿದ್ದರು. ನಾವು ಈ ದಿನ ಮುಷ್ಕರ ಹಮ್ಮಿಕೊಂಡಿರೋ ಉದ್ದೇಶ ಏನಂದರೆ, ಕಳೆದ ಬಾರಿ ತಮಗೆಲ್ಲ ತಿಳಿದಿರೋ ರೀತಿಯಲ್ಲಿ ಒಂದು ಮುಷ್ಕರವನ್ನು ರಾಜ್ಯಾದ್ಯಂತ ಮಾಡಿದ್ವಿ. ಆ ಮುಷ್ಕರದ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ನಮಗೆ ಏನು ನಮ್ಮ ಬೇಡಿಕೆಗಳನ್ನ ಈಡೇರಿಸೋ ನಿಟ್ಟಿನಲ್ಲಿ ಕೆಲವು ಭರವಸೆಗಳನ್ನ ಕೊಟ್ಟಿದ್ದರು. ಆದರೆ ಮುಷ್ಕರ ಮುಗಿದು 4 ತಿಂಗಳಾದರೂ ಸಹ ಯಾವುದೇ ರೀತಿ ನಮ್ಮ ಬೇಡಿಕೆಗಳ ಏನು ಭರವಸೆ ಕೊಟ್ಟಿದ್ದರು ಆ ಭರವಸೆಗಳು ಯಾವುದೂ ಸಹ ಈಡೇರದೇ ಇರೋದರಿಂದ ಈ ದಿನ ಮತ್ತೆ 2ನೇ ಹಂತದ ಮುಷ್ಕರವನ್ನು ಪುನಃ ನಾವು ಈ ದಿನ ಪ್ರಾರಂಭ ಮಾಡಿದ್ದೇವೆ. ಏನು ಕಳೆದ ಬಾರಿಯಂತೆ ಈ ಸಲನೂ ಸಹ ನಮ್ಮ ಬೇಡಿಕೆ ಏನಂದರೆ, ನಮ್ಮ ಮೂಲಭೂತ ಸೌಲಭ್ಯಗಳು ಏನು ಕಳೆದ ಬಾರಿನೇ ಕೇಳಿದ್ವಿ, ಇದುವರೆಗೂ ಯಾವುದೂ ಸಹ ಈಡೇರಿಲ್ಲ. ಮೂಲಭೂತ ಸೌಕರ್ಯಗಳನ್ನ ಮೊದಲನೇದಾಗಿ ನಮ್ಮ ಎಲ್ಲ ನೌಕರಿಗೆ ಒದಗಿಸ್ಕೊಟ್ರೆ ನಾವು ಸಾರ್ವಜನಿಕರಿಗೆ ತುಂಬ ಸುಸೂತ್ರವಾಗಿ ಅವರಿಗೆ ಈಸಿಯಾಗಿ ಅಲ್ದಾಡೋದು ತಪ್ಪೋ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಮತ್ತು ನಮ್ಮ ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ. ಏನಂದರೆ, ಸೇವಾ ವಿಷಯದಲ್ಲಿ 2 ರೀತಿ. ಒಂದು ಪ್ರಮೋಷನ್ ವಿಚಾರ. ಏನು ನಾವು ಗ್ರಾಮ ಆಡಳಿತಾಧಿಕಾರಿಗಳು ಸುಮಾರು 20 ರಿಂದ 25 ವರ್ಷ ಸೇವೆ ಸಲ್ಲಿಸಿದರೂ ಸಹ ಎಲ್ಲೂ ನಮಗೆ ಪದೋನ್ನತಿಯಿಂದ ವಂಚಿತರಾಗ್ತಾ ಇದ್ದಾರೆ. ಕೆಲ ಗ್ರಾಮ ಆಡಳಿತಾಧಿಕಾರಿಗಳು ಅದೇ ಒಂದು ಹುದ್ದೆಯಲ್ಲಿ ನಿವೃತ್ತರಾಗ್ತಾ ಇದ್ದಾರೆ. ಹೀಗಾಗಿ ರಾಜ್ಯಾದ್ಯಂತ ಒಂದು ಏಕೀಕೃತ ಏನು ಬೇರೆ ಇತರ ಇಲಾಖೆಗಳಲ್ಲಿ ಇರೋ